ಬನ್ನಿ ಮೀನು ಹೆಂಗೆ ಕಟ್ ಮಾಡ್ತಾರೆ ಅನ್ನೋ ತೋರಿಸ್ತೀನಿ ನಿಮಗೆ. ಕಸ್ಟಮರ್ ನಾನು ಜಿಗ್ನಿ ಸಂತೆ ಉಪಾಧ್ಯಕ್ಷ, ಸಂತೆಗೆ ಉಪಾಧ್ಯಕ್ಷನಾಗಿದ್ದೀನಿ. ಸಂತೆಯಲ್ಲಿ ಏನೇ ಪ್ರಾಬ್ಲಮ್ ಆದರೂ ಫಸ್ಟ್ ಫೇಸ್ ಯಾರೇ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ನಾನಂದ್ರೂ ಸಖತ್ತಾಗಿದ್ದೀನಿ, ನೀವು ಅಯ್ಯೋಕ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ನಾರ್ಮಲ್ ಆಗಿ ಹೊಸ ಪ್ರತಿಭೆ ಮಾಡಬೇಕು ಗುರು. ಇವತ್ತಿನ ಚಾಲೆಂಜ್ ಏನು ಅಂತ ಅಂದರೆ, ಮಾರ್ಕೆಟಲ್ಲಿ ಹೋಗಿ ಮಾರ್ಕೆಟಲ್ಲಿ ಏನೇನಿದೆ ಏನೇನಿಲ್ಲ ಅಂತೆಲ್ಲ ತಿಳ್ಕೊಂಡು ಮಾರ್ಕೆಟ್ ಹತ್ರ ಏನಾದರೂ ಒಂದು ಚಾಲೆಂಜ್ ಮಾಡಬೇಕು, ಯಾರ ಹತ್ರ ಆದರೂ ಒಂದು ಚಾಲೆಂಜ್ ಮಾಡಿಸ್ಬೇಕು ಅಂತ ಇದ್ದೀನಿ. ಬರೀ ನೋಡೋಣ ಮಾರ್ಕೆಟ್ ಹೆಂಗಿದೆ ಅಂತ. ಇನ್ನು ಸ್ಟೇಟ್ ಹೋಗೋಣ. ನಾನು ಇರೋ ಜಾಗದಲ್ಲೇ ಮಾರ್ಕೆಟ್ ಇರೋದ್ರಿಂದ ಮಾರ್ಕೆಟ್ ತೋರಿಸ್ತೀನಿ ಹೆಂಗಿದೆ ಅಂತ. ಬನ್ನಿ. ಒಳಗಡೆ ಇದ್ದೀನಿ, ಜನ ನೋಡಿದ್ರೆ ಏನಪ್ಪ ಒಂದು ಸಿಕ್ಕಿರ್ಕೊಂಡಿಲ್ಲ, ನನ್ನೇ ನೋಡ್ತಿದ್ದಾರೆ ಅಂತ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ ಅಂದ್ಕೊಂಡಿದ್ದೀನಿ. ಈ ಸೈಡ್ ಎಲ್ಲ ಏನು ಫೇಮಸ್ ಅಂದರೆ ತರಕಾರಿ, ಈರುಳ್ಳಿ ಮಾರ್ಕೆಟು ಮತ್ತು ಏನು ಸಿಗ್ಬೋದು ಬರೀ ಈ ಮಾರ್ಕೆಟಲ್ಲಿ. ನಮಗೆ ಏನು ಸಿಗಲ್ಲ. ಕೇಳುವ ಏನು ಎತ್ತ ಅಂತ ಫಸ್ಟು. ಕೇಳಿಲ್ಲ ಅಂದರೆ ಸ್ವಲ್ಪ ಕಷ್ಟನೇ. ನೋಡು ಮಾರ್ಕೆಟ್ ಹತ್ರ ಏನೇನು ನೋಡ್ಬೇಕು ಕಾಣ. ಯಾರಾದ್ರು ನೋಡಿದ್ರಲ್ಲ ಒರಿಜಿನಲ್ ದಾಯಿಸು ಅಂತಾರೆ. ಇಲ್ಲಿ ಸಿಕ್ಕಾಪಟ್ಟೆ ಹೇಳೋದಾದ್ರೆ ಮಾರ್ಕೆಟಲ್ಲಿ ಏನು ಫೇಮಸ್ ಅಂದರೆ ಮೀನು ಅಂದರೆ ಮೀನು ಗುರು. ಇಲ್ಲಿ ಸಿಕ್ಕಾಪಟ್ಟೆ ನಮ್ಮ ಸೈಡ್ ಅಂತೂ ಮೀನು ನೋಡೋಕ್ಕಾಗಲ್ಲ. ಈ ಸೈಡ್ ನೋಡಬೇಕು. ಬರೀ ತೋರಿಸ್ತೀನಿ ನಿಮಗೆ ಅಂತ. ಮೀನು ಪೆಂಡಿಗಟ್ಲೆಲ್ಲ ಹಂಗೆ ಇಟ್ಟಿದ್ದಾರೆ ಗುರು. ಮೀನು ಮಾತ್ರ ಎಬ್ಬಿ ಸ್ಕೋಪ್ ಅಂದರೆ ಸ್ಕೋಪ್. ಬರೀ ಈ ಮಾರ್ಕೆಟಲ್ಲಿ ನಾರ್ಮಲ್ ಆಗಿ ಮೀನು ತಗೊಳೋಕ್ಕಿಂತ ನೋಡುವ ಯಾವುದಾದ್ರೂ ಶಾಪಲ್ಲಿ ಟ್ರೈ ಮಾಡೋಕೆ ಕೊಡ್ತಾರಾ ಅಂತ. ಅದ್ರ ಬಗ್ಗೆ ಗೊತ್ತಿರೋರನ್ನ ಕೇಳಬೇಕು. ಅಯ್ಯೋ ಮರೆಯ ಏನು ಗುರು ಇವೆಲ್ಲ ಎಲ್ಲಿ ಯಾವ ಸಮುದ್ರದಿಂದ ಮೀನು ಹಿಡ್ಕೊಂಬಂದಾರೋ ಗೊತ್ತಿಲ್ಲ. ಇವನ್ನೆಲ್ಲ ನಾರ್ಮಲ್ ಆಗಿ ಅದನ್ನ ವಿಡಿಯೋ ಮಾಡ್ಕೊಳ್ಳ, ಅಲ್ಲಿ ಕಟ್ ಮಾಡ್ತಿದ್ದಾರೆ ಅಣ್ಣ ವಿಡಿಯೋ. ಅನ್ನ ಕಟ್ ಮಾಡಿ ವೇಸ್ಟ್ ಆ ಕಡೆ ಹಾಕಿದ್ದೀನಿ. ಇದೆಲ್ಲ ವೇಸ್ಟ್ ಇದೆ, ಅದು ಮಾತ್ರ ಆಗಲ್ಲ. ಲಾಸ್ಟ್ ಪಾಸ್ ನೋಡ್ತೀರ ಬರುತ್ತಾರೆ ಸದ್ಯಕ್ಕೆ. ನೋಡಿದ್ರಲ್ವಾ ಅಣ್ಣ ಹೆಂಗ್ ಕಟ್ ಮಾಡ್ದ ಅಂತ. ನೋಡಿ ಮೀನಿಂದು ರಾಶಿ ರಾಶಿ. ನಾವು ನೋಡಿ ಉದ್ದುದ್ದ ಮೀನುಗಳೆಲ್ಲ ಇದೆ ಅದರಲ್ಲಿ. ಸಮುದ್ರ ಮೀನು ಅಂತಾರೆ, ಅದು ಹಾವು ಮೀನು ಅಂತ ಹೇಳಿದ್ರು ಅವ್ರು ಬ್ರೋ. ಅದು ಹಾವು ಮೀನು ಅಂತ. ಇನ್ನು ಬೇರೆ ಬೇರೆ ವೆರೈಟಿ ಥರದ್ದೆಲ್ಲ ಮೀನುಗಳೆಲ್ಲ ಇದೆ ಇಲ್ಲಿ. ಮೀನು ಹೆಸರೇ ನಮಗೆ ಗೊತ್ತಿಲ್ಲ ಗುರು ನಿಜವಾಗ್ಲೂ. ಅಷ್ಟೆಲ್ಲ ಮೀನುಗಳೆಲ್ಲ ವ್ಯಾಪಾರ ಮಾಡ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಈ ಮಾರ್ಕೆಟಲ್ಲಿ ಕೂಡ ನೋಡಿ ನೀವು ನೋಡ್ತಿರ್ಬೋದು ಎಷ್ಟಿದಾವೆ ಮೀನು. ಹಬ್ಬಬ್ಬ ಒಂದು ಹತ್ರನೇ ಹಿಂಗಂದರೆ ಬೇರೆ ಸೈಡು ಅಲ್ಲೇ
ಅಂಗಡಿ ಜಗ್ಗಿದಾವೆ, ಅಂಗಡಿಗಳಲ್ಲೆಲ್ಲ ಮೀನು 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 ಅಂತಾನೆ. ಇಲ್ಲಿ ಮೀನು ಮಾರ್ಕೆಟ್ ಎಲ್ಲ ತೋರಿಸಿದ್ದೀನಿ ಬನ್ನಿ. ಈಗ ನೀವು ನೋಡಿದ್ರಲ್ವಾ, ಬರ್ರೆ ಆ ಕಡೆ ಸೈಡ್ ಹೋದ್ರೆ ಬರೀ ಮೀನೇ ಗುರು, ಮೀನು ಕಟ್ ಮಾಡೋದು ನೋಡಿದ್ರ. ಈಗ ಈ ಕಡೆ ಪೂರ್ತಿ ಹೊರಗಡೆ ಬರೋಣ. ಮಾರ್ಕೆಟಲ್ಲಿ ಹೋಲ್ಸೇಲ್ ನಮ್ಮ ಅಂಗಡಿ ಸಿಗುತ್ತೆ ಅಂದ್ರೆ ಬಳ್ಳಾರಿ ಸಿಗುತ್ತೆ, ಕೆಂಪು ಆಲೂಗಡ್ಡೆ ಸಿಗುತ್ತೆ, ಆಂಧ್ರ ಆಲೂಗಡ್ಡೆ ಸಿಗುತ್ತೆ, ಹೊಸ ಆಲೂಗಡ್ಡೆ ಸಿಗುತ್ತೆ. ಆದ್ರೆ ಎಲ್ಲಾ ಭಾಷೆ ಮಾತಾಡೋಣ ಬರಲ್ಲ ಅಂತ ಹೇಳಿದ್ರೆ ಈ ತರ ಬೋರ್ಡ್ ಹಾಕ್ಬಿಡ್ತೀವಿ. ಈ ಥರ ಬೋರ್ಡು. 100 ದಪ್ಪ ಈರುಳ್ಳಿ ನನ್ನ ಅಂಗಡಿಯಲ್ಲಿ ಬಿಟ್ರೆ ಈ ತರ ದಪ್ಪ ಈರುಳ್ಳಿ 5 kg 4 kg ಮಾಡ್ತಾರೆ. ಸೊ ನಮ್ದು ಹೋಲ್ಸೇಲ್ ಅಂಗಡಿ. ಎಲ್ಲಿಂದ ತರ್ತೀರಣ್ಣ ಇನ್ನು? ಇದು ಯಶವಂತಪುರ RMC. ಹೌದಾ? ಹೋಲ್ಸೇಲ್ ಆಗಿ ತಗೊಂತೀರಲ್ವಾ ಎಲ್ಲ? ಹೋಲ್ಸೇಲ್ ನೋಡು, ಹೋಲ್ಸೇಲ್ ಐಟಮ್ ನಮ್ಮ ಅಂಗಡಿಯಲ್ಲಿ ಬಿಟ್ರೆ ಯಾವ ಅಂಗಡಿಯಲ್ಲಿ ಹೋಲ್ಸೇಲ್ ಕೊಡಲ್ಲ. ಈರುಳ್ಳಿ ಬೇಕಾದ್ರೆ ಗೋಲ್ಡ್ ಕೆಲಸ ಮಾಡೋರು 5 ಜನ 6 ಜನ ಇದ್ದಾರೆ ಕೆಲಸ ಮಾಡೋರು. ಒಳ್ಳೆ ಐಟಮ್ ಕೊಡ್ತಾರೆ ಕಸ್ಟಮರ್. ಅಣ್ಣ 5 kg 100 ರೂಪಾಯಿ, 5 ಕಿಲೋ 2.5 kg ಈರುಳ್ಳಿ ಹಾಕಮ್ಮ. ಇದು ಸ್ಲಿಪ್ಪರ್ ಅಂಗಡಿ ಹೋಲ್ಸೇಲ್, ಎಲ್ಲ ಹೋಲ್ಸೇಲ್. 100 ರೂಪಾಯಿ ಯಾವ್ದನ್ನ ತಗೋ, ಜೊತೆ 100 ರೂಪಾಯಿ. ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನನ್ನ ಬಾಳ್ಗಷ್ಟು ಅಣ್ಣ ನಿಮ್ಮ ಅಂಗಡಿಗೆ ಬರಬೇಕು ಅಂತ ಅನ್ಕೊಂಡಿದ್ರೆ ಹೇಳ್ರಿ, ಇದ್ರಲ್ಲೇ ಬರ್ತಾರೆ. ಏನಾದರೂ ಆಡಿಯನ್ಸ್ಗೆ ನೀವು ಹೇಳ್ಬೇಕೇನಂದ್ರೆ ನಮ್ಮ ಅಂಗಡಿಲಿ ಬಂದರೆ ಇದು ಒಂಥರ ಬೆನಿಫಿಟ್ಟು ಅಂತ. ಅಂದ್ರೆ ನಮ್ಮ ಅಂಗಡಿಯಲ್ಲಿ ರೀಸನಬಲ್ ವ್ಯಾಪಾರ ಮಾಡ್ತೀವಿ, ಯಾಕಂದ್ರೆ ನ್ಯಾಯ ಬೆಲೆ. ಆಮೇಲೆ ನಮ್ದು ಸ್ಕೇಲ್ 1 kg ಗೊಡ್ಡು ತಗೊಬಂದಿದ್ರು ಕೂಡ ಕರೆಕ್ಟಾಗಿ 1 kg ತೂಕ ಹಾಕ್ಬೇಕು. ಕಸ್ಟಮರ್ ನಾನು ಜಿಗಣಿ ಸಂತೆ ಉಪಾಧ್ಯಕ್ಷ, ಸಂತೆಗೆ ಉಪಾಧ್ಯಕ್ಷನಾಗಿದ್ದೀನಿ. ಸಂತೆಯಲ್ಲಿ ಏನೇ ಪ್ರಾಬ್ಲಮ್ ಆದರೂ ಫಸ್ಟ್ ಫೇಸ್ ಮಾಡ್ತೀನಿ. ಯಾವುದೇ ಅಂಗಡಿಯಲ್ಲಿ ತೊಂದರೆ ಆದರೂ ಈರುಳ್ಳಿ ಏನೋ ಕಡಿಮೆ ತೂಕದಲ್ಲಿ ಕಡಿಮೆ ಬಂದಂದ್ರೆ ಅವರಲ್ಲಿ ಇಮಿಡಿಯೇಟ್ಲಿ ಎಸ್ತೀನಿ, ನೊಂದಿದ್ದೇನೆ, ಅಂಗಡಿ ಎಸ್ತೀನಿ. ಸೊ ಹಾಗಾಗಿ ನಮ್ಮ ಅಂಗಡಿಯಲ್ಲಿ ಒಳ್ಳೆ ಆಲೂಗಡ್ಡೆ, ಎಂತ ಆಲೂಗಡ್ಡೆ ಇದೆ 6 kg 100 ರೂಪಾಯಿ ಮಾಡ್ತಾ ಇದ್ದೀನಿ. ಇದೇ ಆಲೂಗಡ್ಡೆ ಬೇರೆ ಅಂಗಡಿ 4 kg. ಆಪೋಸಿಟ್ ಅಲ್ಲಿ ನೆನ್ನೆ ಚಂದಾಪುರದಲ್ಲಿ ಟೊಮಾಟೊ ಬಂದು ಕೆಜಿ 20 ರೂಪಾಯಿ 5 kg 100. ಇಲ್ಲಿ 1.5 kg 50, 3 kg 100 ಮಾಡ್ತಾರೆ. ಆದ್ರೆ ನಾನು ಮಾಡಲ್ಲ. ಈಗ ನಾನೇನ್ ಮಾಡ್ತಾ ಇದ್ದೀನಿ, ಆ ಬೆಲೆ ಬೆಳಗ್ಗೆ ಬರೋವರೆಗಿಂದ ಕೆಜಿ 15 ರೂಪಾಯಿ 20 ರೂಪಾಯಿ ಟೊಮಾಟೊ ಮಾರ್ಬೇಕಂತ ಆ ಕಡೆ ಪ್ಲಾನ್ ಮಾಡ್ಬಿಟ್ಟಿದ್ದೀನಿ. ಅಲ್ಲಿ ಎಷ್ಟು ಮಾಡ್ತಾ ಇದಾರೆ, 3 kg 100 ರೂಪಾಯಿ ಮಾಡ್ತಾ ಇದ್ದಾರೆ. 3 kg 100 ರೂಪಾಯಿ ಮಾಡ್ತಾ ಇದ್ದಾರೆ. 5 kg 100 ರೂಪಾಯಿ ಬರೋವರೆಗೂ ಗಿರಾಕಿ ಚೆನ್ನಾಗಿರ್ಬೇಕು. ಬಡವರು ಹೊಟ್ಟೆ ಮೇಲೆ ಯಾವತ್ತೂ ಹೊಡಿಬಾರ್ದು. ಒಂದು ಯಾಕಂದ್ರೆ ಕೂಲಿ ಮಾಡ್ಕೊಂಡು ತಿನ್ನೋರು ಬರ್ತಾರೆ, 500 ರೂಪಾಯಿ 600 ರೂಪಾಯಿ ಸಂಬಳ ಇರ್ತದೆ, ತಿಂಗಳಿಗೆ 10,000 ಸಂಬಳ ಇರುತ್ತೆ. ಬಾಡಿಗೆ ನೋಡಿದ್ರೆ 7,500 8,000 ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಕಂಪ್ನಿಯಲ್ಲಿ ಯಾರು ಪೇಮೆಂಟ್ ರೈಸ್ ಮಾಡಲ್ಲ. ಅವ್ರಿಗೆ ಹೆಂಗೆ ಹೊಟ್ಟೆ ಪಾಡಿಗೆ ಏನು ಮಾಡಬೇಕು? ಅವ್ರಿಗೋಸ್ಕರ ನನ್ನ ಅಂಗಡಿ, ಬಡವರ ಬಂದು ಬಡವರಿಗೋಸ್ಕರನೇ ಅಂಗಡಿ ಇರೋದು. ನಿಮ್ಮ ಹೆಸರು ಗೊತ್ತಾಗಿಲ್ಲ? ನನ್ನ ಹೆಸರು ಬಸವರಾಜ್ ಅಂತ. ಬಸವರಾಜ್ ಸರ್, ನಾನು ಹೇಳಿದಿಷ್ಟೇ, ಜನಗಳಿಗಾಗಿ ಜನಗಳಿಗೋಸ್ಕರ ನನ್ನ ಅಂಗಡಿ ಇರೋದು, ಓಕೆನಾ? ಹಾಗಾಗಿ ಎಲ್ಲರೂ ಬರಲಿ ಅಂತ ನಾನು ಇಷ್ಟಪಡ್ತೀನಿ. ಆಮೇಲೆ ಯಾರು ಮೋಸ ಹೋಗ್ಬೇಡಿ, ಮೇಲೆ ಒಂದು ಕೆಳಗಡೆ ಒಂದು ಹಾಕೊಂಡು ವ್ಯಾಪಾರ ಮಾಡ್ತಾರೆ. ನಾನು ಅಂಗಡಿಯಲ್ಲಿ ಏನು ಕ್ಲೀನ್ ಮಾಡ್ತೀನಿ ಅದೇ ರಶ್ ಹಾಕ್ತೀನಿ, ಅದೇ ಮಾಡ್ತೀನಿ. ಸರ್ ಮೇಲ್ಗಡೆ ಶೋ ತೋರಿಸ್ತಾರೆ, ಕೆಳಗಡೆ ನೋಡಿದ್ರೆ ಸುನಾಮಿ ಹಾಕಿರ್ತಾರೆ. ನನ್ನ ಅಂಗಡಿಗೆ ನೀವು ಯಾವಾಗ ಬಂದರೂ ಒಳ್ಳೆಯ ಐಟಮ್ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಕಿಂತ ಜಾಸ್ತಿನೇ ರೆಸ್ಪಾನ್ಸ್ ಬರ್ತಿದೆ. ನಾವು ಮಾರ್ಕೆಟಲ್ಲಿ ಏನು ಸಿಗಲ್ಲ ಅಂತ ಅನ್ಕೊಂಡಿದ್ದೆ. ಅಲ್ಲಿ ಈರುಳ್ಳಿ ಬಗ್ಗೆ ಪೂರ್ತಿ ಅಣ್ಣ ಹೇಳಿದ. ಇಲ್ಲಿ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಕ್ಕ ಕೂಡ ಚಪ್ಪಲಿ ಬಗ್ಗೆ ಹೋಲ್ಸೇಲ್ ಆಗಿ ಮಾರ್ಕೆಟಲ್ಲಿ ಏನಪ್ಪ ಬೆಲೆ ಕೊಡ್ತಾರೋ ಕೊಡಲ್ವ, ಮಾರ್ಕೆಟಲ್ಲಿ ಹೆಂಗೆ ತಿಳ್ಕೊಳೋದು ಅಂತ ಸ್ವಲ್ಪನೇ ಭಯ ಇತ್ತು ಗುರು. ಏನಂತ ಬರೀ ಭಯ ಇಲ್ಲ, ಆಲ್ಮೋಸ್ಟ್ ಎಲ್ಲರೂ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಯೂಟ್ಯೂಬರ್ ಅಂದರೆ ಸಾಕು, ಎಲ್ಲರೂ ನಾರ್ಮಲ್ ಆಗಿ ಏನೋ ಒಂಥರ ಖುಷಿ ಪಡ್ತಾರೆ. ಯೂಟ್ಯೂಬರ್ ಲೆವೆಲ್ಲೇ ಬೇರೆ ಇದೆ. ಫಿಲಿಮ್ ಸ್ಟೋರಿ ಆಗಿರ್ಬೋದು, ಮತ್ತು ಇನ್ನೊಂದು ಏನೇ ಥರದ ಆಗಿರಲಿ ಮಾತಾಡಿದ್ರು ಯೂಟ್ಯೂಬಲ್ಲಿ ನಿಜವಾಗ್ಲೂ ಹೆವಿ ಸ್ಕೋಪ್ ಇದೆ ಗುರು, ನಿಜವಾಗ್ಲೂ. ಯಾಕಪ್ಪ ಅಂದರೆ ಎಲ್ಲೋದ್ರೂ ನಾವು ಒಂದು ಸ್ವಲ್ಪ ಕ್ಯಾಮ್ರಾ ಇಟ್ಕೊಂಡ್ರೆ ಅವಾಗೆ ಭಯ ಪಡ್ತಿದ್ವಿ, ಯಾರು ಏನಂತಾರೆ, ಯಾರು ಹೆಂಗೆ ಮಾತಾಡ್ತಾರೆ ಅಂತ. ಈಗೆಲ್ಲ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಂಗಿಲ್ಲ ಗುರು. ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಿದ್ರೆ ಇವ್ರು ಯೂಟ್ಯೂಬರ ಅಂತ ಕೇಳೋ ಮಟ್ಟಿಗೆ ಬಂದಿದೆ ನಮ್ಮ ಇಂಡಿಯಾ ಕೂಡ. ಇನ್ನು ಇದಕ್ಕಿಂತ 10 ಪಟ್ಟು ಹೋಗ್ಲಿ ಅಂತ ನಾವು ಅನ್ಕೊಂತೀವಿ ನಿಜವಾಗ್ಲೂ. ಇಲ್ಲೊಬ್ರು ಕೇಳ್ತಿದ್ದಾರೆ, ಬರೀ ಎಲ್ಲ ಅಂದರೆ ಬಿಗ್ ಬಜಾರ್ ಕರ್ಕೊಂಡು ಹೋಗ್ತಿದ್ದಾರೆ. ಜಿಗಣಿ ಹತ್ರನೇ ಇರೋ ಬಿಗ್ ಬಜಾರು. ಹೋಲ್ಸೇಲ್ ಆಗಿ ನೀವು ಏನೇ ತಗೊಂಡ್ರು ಕೂಡ ಅವ್ರಿಗೆ ರಿಯಾಕ್ಷನ್ ಹೆಂಗಿರುತ್ತೆ ಸ್ವಲ್ಪ ಕೇಳೋಣ. ಇಲ್ಲಿ ಮಾರ್ಕೆಟಿನ ರಿಯಾಕ್ಷನ್ ಆಯಿತು ತರಕಾರಿ ಬಗ್ಗೆ. ಈಗ ಮುಂದಕ್ಕೆ ಹೋಗೋಣ, ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಸ್ವಲ್ಪ ಕೇಳೋಣ ಬನ್ನಿ. ಇಲ್ಲಿ ಹೋಲ್ಸೇಲ್ ಆಗಿ ಬಟ್ಟೆ ಸಿಗುತ್ತೆ ಮತ್ತು ಬ್ಯಾಗುಗಳು ಎಲ್ಲ ಹೋಲ್ಸೇಲ್ ಆಗಿ ರೇಟಲ್ಲಿ. ಅಂದರೆ ಒಂದು ಅಂಗಡಿನೂ ಕೇಳಿದೆ ಗುರು, ಅಂದರೆ ಒಂದೇ ಅಂತ ಹೇಳ್ತಿಲ್ಲ, ಎಲ್ಲ ಅಂಗಡಿನೂ ಕೇಳಿದೆ. ಟ್ರೈ ಮಾಡಲಾ ಏನು ಎತ್ತ ಅಂತೆಲ್ಲ ಕೇಳಿದೆ. ಇಲ್ಲ ಗುರು ಬೇಡ ಅಂತ ಅಂದರು ಭಾಳ ಜನ. ಹಾಗಾಗಿ ಸ್ವಲ್ಪ ಬೇಸರ ಆಯಿತು ಹೇಳೋಕ್ಕೆ, ಮತ್ತು ಏನು ಮಾಡೋಕ್ಕಾಗಲ್ಲ ಗುರು. ನೋಡಿದ್ರಲ್ವಾ ಸೀದಾ ಮಾರ್ಕೆಟ್ ಹೆಂಗಿತ್ತು, ಮಾರ್ಕೆಟಲ್ಲಿ ಯಾವ ಥರ ಇತ್ತು, ಮತ್ತು ಬಸ್ ಅಂಗಡಿ ಈ ಸೈಡ್ ಯಾರು ರೆಸ್ಪಾನ್ಸ್ ಕೊಟ್ಟಿಲ್ಲ ಜಾಸ್ತಿ. ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಸಿಕ್ಕಾಪಟ್ಟೆ ಒಂಥರ ಅವೆಂಜ್ ಆಗಿ ತರಬೇಕಂತ ಯಾವುದಾದ್ರೂ ಒಂದು ಸ್ವಲ್ಪ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದನ್ನು ಮಾಡಬೇಕು ಅಂತ ಅನ್ನೋದಿದ್ರೆ
ಆಡಿಯನ್ಸ್ ಜಾಸ್ತಿ ಬಂತಂದರೆ ನಿಜವಾಗ್ಲೂ ಅದನ್ನ ಮಾಡೇ ಮಾಡ್ತೀನಿ, ಅದು ಏನೇ ಕಷ್ಟ ಆಗಲಿ ಪರವಾಗಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಮರಿದೇನೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್.